ನನ್ನ ಕೈಲಂತ ಸೀರಿಯಸ್ಲಿ ಇದನ್ನ ನಂಬಕ್ಕಾಗ್ತಿಲ್ಲ ಗುರು. PKL ಪ್ರೊ ಕಬಡ್ಡಿ 2025 ಸೀಸನ್ 12 ಆಕ್ಷನ್ ಇವತ್ತು ಕಂಪ್ಲೀಟ್ ಆಯಿತು. ಬಟ್ ಆರ್ಟ್ ಬ್ರೇಕಿಂಗು ಕಬಡ್ಡಿ ಲವರ್ಸ್ಗೆ ಇದು ಒಂಥರ ಆರ್ಟ್ ಬ್ರೇಕಿಂಗ್ ಅಂತಲೇ ಹೇಳ್ಬೋದು. ಬಿಕಾಸ್ ಒಂದು ಟೈಮಲ್ಲಿ ಪವನ್ ಶರಾವತ್ ಇರಲಿಲ್ಲ, ದೇವಾಂಗ್ ದಲಾಲ್ ಇರಲಿಲ್ಲ, ಮತ್ತು ಸದ್ಲು ಇರಲಿಲ್ಲ. ಯಾರೆಲ್ಲ ಈ ಒಂದು ಸೀಸನ್ ಐ ಅಮೌಂಟ್ಗೆ ಹೋಗಿದ್ದಾರೆ, ನವೀನ್ ಎಕ್ಸ್ಪ್ರೆಸ್ ಇದ್ದಾರೆ, ಅವ್ರು ಯಾರೂ ಇರಲಿಲ್ಲ ಗುರು. ಆ ಟೈಮಲ್ಲಿ ಪ್ರದೀಪ್ ನರ್ವಾಲ್ ಇದ್ದಿದ್ದು ಕಬಡ್ಡಿಗೆ ಒಂಥರ ಬೆಂಕಿ ತಗೊಬಂದಿದ್ದೆ ಇವರು. ಸೊ ಈ ಒಂದು ಸೀಸನ್ ಇವರು ಅನ್ಸೋಲ್ಡ್ ಆಗಿರೋ ಅಂತ ಹೇಳಿದ್ರೆ ನಂಬಕ್ಕೆ ಆಗ್ತಿಲ್ಲ ಗುರು. ಸೊ ಕಬಡ್ಡಿನ ಸ್ಟಾರ್ಟ್ ಮಾಡಿದ್ದು ತುಂಬ ಜನ ಇವ್ರು ನೋಡ್ಕೊಂಡು ಅಂತಲೇ ಹೇಳ್ಬೋದು. ಎಂತೆಂಥ ರೈಡ್ ಮಾಡಿದ್ದಾರೆ. ಕೆರಿಯರಲ್ಲಿ 36 ಪಾಯಿಂಟ್ನ ಒಂದೇ ಮ್ಯಾಚಲ್ಲಿ ತಗೊಂಡಿದ್ದಾರೆ. ಎಂತೆಂಥ ರೆಕಾರ್ಡ್ಸ್ಗಳಿದೆ ಇವ್ರ ಹತ್ರ. ಮತ್ತು ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಇವ್ರದ್ದು. ಪರ್ಸೆಂಟೇಜು ನಾಟ್ ಔಟ್ ಪರ್ಸೆಂಟೇಜ್ ನೀವೇನಾದ್ರೂ ಕೇಳಿಬಿಟ್ರೆ ಶಾಕ್ ಆಗ್ತೀರಾ. ನಾನು ಹೇಳ್ತಾ ಇದ್ದೀನಿ ಸೀರಿಯಸ್ಲಿ. ಬಿಕಾಸ್ ಇವರು ಔಟ್ ಆಗೋದೇ ಕಡಿಮೆ ಮಗ. ಬಟ್ ಈ ಒಂದು 2-3 ವರ್ಷದಿಂದ ಚೆನ್ನಾಗಿ ಆಡ್ತಾ ಇಲ್ಲ ಆ್ಯಕ್ಚುಲಿ ಪ್ರದೀಪ್ ನರ್ವಾಲ್ ಅವರು. 1-2 ವರ್ಷದಿಂದ ಲಾಸ್ಟ್ ಇಯರು ಬೆಂಗಳೂರು ಬುಲ್ಸ್ಗಿನ ಅಷ್ಟೊಂದೇನು ಪರ್ಫಾರ್ಮ್ ಮಾಡಲಿಲ್ಲ. ಬಟ್ ಈ ಒಂದು ಸೀಸನ್ ಇವರು ಅನ್ಸೋಲ್ಡ್ ಆಗಿದ್ದಾರೆ. ಯಾರೂ ಮುಂದೆ ಬರಲಿಲ್ವಲ್ಲ ಮಗ ಇವ್ರನ್ನ ತಗೊಳ್ಳೋಕ್ಕೆ. ಅದೇ ಬೇಜಾರಾಗ್ತಾ ಇರೋದು. ತುಂಬ ಕಬಡ್ಡಿ ಫ್ಯಾನ್ಸಿಗೆ, ಕಬಡ್ಡಿ ಲವರ್ಸ್ಗೆ ಸಖತ್ತಾಗಿ ಹಾರ್ಟ್ ಬ್ರೇಕ್ ಆಗೇ ಆಗಿರುತ್ತೆ. ಒಂಥರ ಬ್ರೇಕಪ್ ಥರ ಅಂದ್ಕೊಳ್ಳಿ. ಯಾಕಂತ ಹೇಳಿದ್ರೆ ಆ ಥರ ಪ್ಲೇಯರು ಸಖತ್ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ ಇವ್ರಿಗೆ. ಸೊ ಗೊತ್ತಿಲ್ಲ, ನೋಡೋದ ಇವ್ರಿಗೆ ಇನ್ನೂ ಒಂದು ಚಾನ್ಸ್ ಇದೆ ಕಬಡ್ಡಿಗೆ ಮತ್ತೆ ವಾಪಸ್ ಆಗಿ ಅದು ರೀಪ್ಲೇಸ್ಮೆಂಟ್ ಆಗಿ. ಅದೇ ಕಬಡ್ಡಿ ಎಲ್ಲ ಸ್ಟಾರ್ಟ್ ಆದಮೇಲೆ ಮ್ಯಾಚಸ್ಗಳು ಅದ್ರಲ್ಲಿ ಯಾರಿಗಾರು ಇಂಜುರಿ ಆದರೆ ಆ ಒಂದು ಚಾನ್ಸ್ ಇರುತ್ತೆ ಇವ್ರನ್ನ ರೀಪ್ಲೇಸ್ಮೆಂಟ್ ಆಗಿ ತಗೊಳ್ಳೋಕ್ಕೆ. ಆವಾಗ ಟೈಮಲ್ಲಿ ತಗೋತಾರಲ್ವ ಗೊತ್ತಿಲ್ಲ. ಮತ್ತು ಇವ್ರದ್ದು ಕೆರಿಯರ್ ಸ್ಟಾರ್ಟ್ಸ್ ಬಗ್ಗೆ ನೋಡೋದಾದರೆ ಇವರು 190 ಮ್ಯಾಚನ್ನು ಆಡಿದ್ದಾರೆ ಮಗ. ಟೋಟಲ್ಲು 1810 ಪಾಯಿಂಟ್ಸ್ನ ತಗೊಂಡಿದ್ದಾರೆ. ಅದರ ಕೆರಿಯರ್ ಬೆಸ್ಟ್ ಪಾಯಿಂಟ್ಸ್ ಅಂತ ಹೇಳಿದ್ರೆ 36. ಇವರು ನಾಟ್ ಔಟ್ ಪರ್ಸೆಂಟೇಜ್ ಎಷ್ಟಿದೆ ಅಂತ ಹೇಳಿದ್ರೆ 80% ಇದೆ ಗುರು. ಈ 80%ಅಲ್ಲಿ ಅಂದರೆ ಒಂದು ಸಲ ರೈಡಿಗೆ ಹೋದರೆ, ಒಂದು 3 ಸಲ ರೈಡಿಗೆ ಹೋದರೆ ಪಕ್ಕ 2 ಸಲ ಪಾಯಿಂಟ್ನ ತಗೊಬರ್ತಾರೆ. ಆ ಥರ ರೈಡ್ರು, ಆ ಥರ ಸ್ಟಾರ್ಟ್ಸ್ಗಳನ್ನ ಇಟ್ಕೊಂಡಿದ್ದಾರೆ. ಮತ್ತು ರೈಡಲ್ಲಿ ಸಕ್ಸಸ್ಫುಲ್ಲಾಗಿ ಇವರು ಕಂಪ್ಲೀಟ್ ಮಾಡಿದ್ದು ರೇಡ್ಗಳನ್ನ 3135 ಟೋಟಲ್ ರೇಡ್ ಇವರು. ಮತ್ತು ಸಕ್ಸಸ್ಫುಲ್ ರೇಡ್ ಆಗಿರೋದು 1361, ಮತ್ತು ಅನ್ಸಕ್ಸಸ್ಫುಲ್ ರೇಡ್ ಆಗಿರೋದು 784. MT ರೇಟ್ಸು 990 ರೇಡು. ಮತ್ತು ಅನ್ಸಕ್ಸಸ್ಫುಲ್ ರೇಟ್ ಪರ್ಸೆಂಟೇಜ್ ಇರೋದು 57%. ಅನ್ಸಕ್ಸಸ್ಫುಲ್ ಇರೋದು. ಮತ್ತು ರೇಟ್ ಟಚ್ ಪಾಯಿಂಟು 1552. ರೇಟ್ ಬೋನಸ್ ಪಾಯಿಂಟು 249 ಬೋನಸ್ ಪಾಯಿಂಟ್ನ ತಗೊಬಂದಿದ್ದಾರೆ. ಸಖತ್ ಲೆಜೆಂಡ್ ಇರೋದು. ಮತ್ತು ಟೋಟಲ್ ರೇಟ್ ಪಾಯಿಂಟು 1801 ಪಾಯಿಂಟು. ಮತ್ತು ಸೂಪರ್ ರೇಟ್ಸು 82, ಸೂಪರ್ ಟೆನ್ಸು 88. ಈ ಒಬ್ಬ ಪ್ಲೇಯರ್ನ ಅನ್ಸೋಲ್ಡ್ ಮಾಡಿದ್ರೆ ಅಂತ ಹೇಳಿದ್ರೆ ರೆಸ್ಪೆಕ್ಟ್ ಇಲ್ಲ ಗುರು ಈ ಒಂದು ಪ್ಲೇಯರ್ಗೆ. ಮತ್ತು ಇವರು ಟ್ಯಾಕಲ್ ಕೂಡ ಮಾಡಿದರೆ. ಟೋಟಲ್ ಟ್ಯಾಕಲ್ಸು 51, ಸಕ್ಸಸ್ಫುಲ್ ಆಗಿರೋದು ಕಡಿಮೆ 7 ಅಷ್ಟೇ. ಮತ್ತು ಅನ್ಸಕ್ಸಸ್ಫುಲ್ ಆಗಿ 44 ಆಗಿದೆ ಅಷ್ಟೇ. ಇವ್ರದ್ದು ಟ್ಯಾಕಲ್ ಇವರಿಲ್ಲ ರೇಡರ್ ಅಂತ ಅಂದಮೇಲೆ ಇವ್ರು ಟ್ಯಾಕಲ್ ಹೇಳಿ ಮಾಡ್ತಾರೆ ಗುರು. ಮತ್ತು ಇದರಲ್ಲಿ ಡಿಸಿಪ್ಲಿನರಿ ಅಂತ ಕೂಡ ಬರುತ್ತೆ. ಇವಾಗ ಗ್ರೀನ್ ಕಾರ್ಡು, ಎಲ್ಲ ಕಾರ್ಡು, ರೆಡ್ ಕಾರ್ಡಲ್ಲಿ ಬರುತ್ತಲ್ಲ, ಅದರಲ್ಲಿ 12 ಗ್ರೀನ್ ಕಾರ್ಡ್ ಓಕೆನಾ. ಆಡಿರೋ 11 ಸೀಸನಲ್ಲಿ 12 ಕೂಡ ಗ್ರೀನ್ ಕಾರ್ಡು, 1 ಯೆಲ್ಲೋ ಕಾರ್ಡ್ ಇಲ್ಲ, 1 ರೆಡ್ ಕಾರ್ಡ್ ಇಲ್ಲ. ಹೆಂಗವರು ಬಿಟ್ರಿ PKL ಫ್ರಾಂಚೈಸಿಗಳು ಇವ್ರನ್ನ, ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಮತ್ತೆ ನಿಮ್ಗೆ ಅನ್ನಿಸ್ತಾ ಇದೆ ಪ್ರದೀಪ್ ನರ್ವಾಲ್ ಅವರು ಈ ಒಂದು ಸೀಸನ್ ಅನ್ಸೋಲ್ಡ್ ಆಗಿರೋದ್ ಬಗ್ಗೆ? ಯಾವ ಟೀಮು ತಗೋಬೋದಾಗಿತ್ತು, ಬಟ್ ಯಾರೋ ಮುಂದೆನೇ ಬಂದಿಲ್ಲ ಇವರಿಗೆ ತಗೊಳಕ್ಕೆ. ಫಸ್ಟ್ ರೌಂಡಲ್ಲೂ ಕೂಡ ಅನ್ಸೋಲ್ಡ್ ಆದ್ರು, ಸೆಕೆಂಡ್ ರೌಂಡಲ್ಲೂ ಕೂಡ ಅನ್ಸೋಲ್ಡ್ ಆದ್ರು. ಸೊ ನೋಡಬೇಕು ಇವ್ರಿಗೆ ಏನೋ ಒಂದು ಚಾನ್ಸ್ ಇದೆ. ಯಾರಿಗಾದ್ರು ಇಂಜುರಿ ಆದರೆ ರೀಪ್ಲೇಸ್ಮೆಂಟ್ ಆಗಿ ಬರ್ಬೋದು. ನಿಮಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಮತ್ತು ನಿಮಗೆ ಫುಲ್ ಅಪ್ಡೇಟ್ ಏನಾದರೂ ಬೇಕಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ಯಾವ್ಯಾವ ಪ್ಲೇಯರ್ಸ್ ಎಲ್ಲ ಯಾವ ಟೀಮ್ನ ಸೇರ್ಕೊಂಡಿದ್ದಾರೆ, ಯಾರು ಎಷ್ಟೆಷ್ಟು ಅಮೌಂಟ್ಗೆ ಹೋಗಿದ್ದಾರೆ, ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಟೆಲಿಗ್ರಾಮಲ್ಲಿ ಸಿಗುತ್ತೆ. ತುಂಬ ಜನ ಜಾಯ್ನ್ ಆಗಿದ್ದಾರೆ ಗೈಸ್. ಆಲ್ಮೋಸ್ಟ್ ಒಂದೇ ದಿನಕ್ಕೆ 2 ದಿನದಲ್ಲಿ 90 ಜನ ಬಂದು ಜಾಯ್ನ್ ಆಗಿದ್ದೀರಾ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಗೈಸ್ ಎಲ್ರಿಗೂ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋತಾ ಇದ್ದೀರಾ. ಆ್ಯಕ್ಚುಲಿ ನಾನು ನಿಮಗೆ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ತುಂಬ ಜನ ಇಷ್ಟಪಡ್ತಾ ಇದ್ದೀರಾ. ಲವ್ ಯು ಚಿನ್ನ. ಹಾಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಬಾಯ್ಸ್. ಸಿ ಯು.